ಸೊ ಹಾಯ್ ಸ್ನೇಹಿತರೆ, ಹೇಗಿದ್ರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ನೋಡಿ ಸ್ನೇಹಿತರೆ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ ಅಥವಾ ಒಂದು ಪರೀಕ್ಷೆಗಳು ಇಲ್ಲದಿರಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ನ ಮೇಲೆ ಒಂದು ಸರ್ಕಾರಿ ಒಂದು ಇಲಾಖೆಯಿಂದ ಒಂದು ಸರ್ಕಾರಿ ಹುದ್ದೆಯ ಒಂದು ನೋಟಿಫಿಕೇಶನ್ ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ತಾವೇನಾದ್ರೂ ಕೇವಲ ಒಂದು 12th ಪಾಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದು ಒಂದು ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಒಟ್ಟಾರೆ 12th ಪಾಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ನಮ್ಮ ಒಂದು ಕರ್ನಾಟಕದಿಂದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ಗಳು ಅಪ್ಲೈ ಅನ್ನ ಮಾಡಬಹುದು. ಅದರಲ್ಲೂ ನಮ್ಮ ಒಂದು ಕರ್ನಾಟಕದಲ್ಲಿಯೇ ಈ ಒಂದು ವೇಕೆನ್ಸಿ ಅನ್ನೋದು ರಿಲೀಸ್ ಅನ್ನೋದು ಸಹ ಇಲ್ಲಿ ಒಂದು ಮಾಡಿರ್ತಾರೆ. ಒಂದು ಗವರ್ನಮೆಂಟ್ ಹುದ್ದೆ ಆಗಿದ್ದು, ಅದರಲ್ಲೂ ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಹುದ್ದೆ. ಇದು ಯಾವ ಒಂದು ಡಿಪಾರ್ಟ್ಮೆಂಟ್ ಗಳಿಂದ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ ನಬಾರ್ಡ್ ಅಂದ್ರೆ ಒಂದು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕಡೆಯಿಂದ ಇದನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ಸೊ ಬನ್ನಿದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಮಾಹಿತಿಯನ್ನ ಶೇರ್ ಅನ್ನ ಮಾಡ್ತೀನಿ. ಓಕೆನಾ? ವಿಡಿಯೋ ಕೊನೆಯಲ್ಲಿ ಯಾವ ರೀತಿ ಅಪ್ಲೈ ಸಹ ಮಾಡಬಹುದು ಎಂಬುದರ ಬಗ್ಗೆನೂ ಕೂಡ ನಾನು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಸಹ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮಿಸ್ ಮಾಡಲೇಬೇಡಿ. ತಾವೆಲ್ಲರೂ ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ತಾವು ಇಲ್ಲಿ ಒಂದು ಗಮನಿಸಬಹುದು. ಈ ಒಂದು ವೇಕೆನ್ಸಿಯ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇಲ್ಲಿ ನಾನು ಕೊಟ್ಬಿಡ್ತೀನಿ. ಓಕೆನಾ? ತಮಗೆ ಒಂದು ಡೌಟ್ ಬರ್ಬೋದು, ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾವು ಎಲ್ಲಿಂದ ನಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಅಂದ್ರೆ ಖಂಡಿತವಾಗಿ ತಾವು ವಿಡಿಯೋ ತಾವು ಕೊನೆ ತನಕ ನೋಡಿ ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಸಹ ನಾನು ತಮಗೆ ಇಲ್ಲಿ ಒಂದು ತೋರಿಸ್ತಾ ಇಲ್ಲಿ ಒಂದು ಟೆಲಿಗ್ರಾಮ್ ನ ಒಂದು ಗ್ರೂಪ್ ನಲ್ಲಿ ಒಂದು ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಅಲ್ಲಿಂದ ತಾವು ಹೋಗಿ ತಾವು ಈಸಿಯಾಗಿ ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಇಲ್ಲಿ ಒಂದು ಚೆಕ್ ಅನ್ನ ತಾವು ಮಾಡ್ಕೋಬಹುದು. ಮೊದಲನೇದಾಗಿ ತಾವು ಇಲ್ಲಿ ಗಮನಿಸಬಹುದು, ನಬಾರ್ಡ್ ನ ಒಂದು ವೇಕೆನ್ಸಿ 2025 ಅಂದ್ರೆ ಒಂದು ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕಡೆಯಿಂದ ಇದನ್ನ ರಿಲೀಸ್ ಅನ್ನ ಮಾಡಿದ್ದು. ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಸ್ಟಾರ್ಟಿಂಗ್ ಡೇಟ್ ಆಲ್ರೆಡಿ ಈ ಒಂದು ವೇಕೆನ್ಸಿಗೆ ಅಪ್ಲೈ ಅನ್ನ ಮಾಡಕ್ಕೆ ಸ್ಟಾರ್ಟಿಂಗ್ ಡೇಟ್ ಅನ್ನ ಅನೌನ್ಸ್ ಅನ್ನ ಮಾಡಿದ್ದು. ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ತಿಂಗಳು 15ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಓಕೆನಾ? ಸಮಯ ಜಾಸ್ತಿ ಇದೆ. ಆರಾಮ್ಸೆ ತಾವು ಈ ಒಂದು ವಿಡಿಯೋ ನೋಡಿದ ನಂತರ ನೋಟಿಫಿಕೇಶನ್ ಓದಿದ ನಂತರ ತಾವು ಅಪ್ಲೈ ಅನ್ನ ಮಾಡ್ಕೊಳ್ಳಿ. ಬಹಳ ಒಂದು ಮುಖ್ಯವಾಗಿ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಫೀಸ್ ಅನ್ನ ಇಲ್ಲಿ ಒಂದು ಪೇ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಬೇರೆ ಒಂದು ಸರ್ಕಾರಿ ಹುದ್ದೆಗಳಲ್ಲಿ ಏನು ಅಟ್ಲೀಸ್ಟ್ 100 ರೂಪಾಯಿ ಆದ್ರೂ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಡ್ತಾ ಇದ್ರಿ, ಎಕ್ಸಾಮಿನೇಷನ್ ಫೀಸ್ ಅನ್ನ ಇಡ್ತಾ ಇದ್ರಿ. ಬಟ್ ಈ ಒಂದು ನಬಾರ್ಡ್ ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ತಾವು 1 ರೂಪಾಯಿ ಕೂಡ ತಾವು ಇಲ್ಲಿ ಫೀಸ್ ಅನ್ನ ಪೇ ಅನ್ನ ಮಾಡಂಗಿಲ್ಲ. ತಾವು ಅದು ಯಾವುದೇ ಒಂದು ಕ್ಯಾಟಗರಿಗೆ ಸೇರಿರ್ಲಿ ತಾವು ಫೀಸ್ ಅನ್ನ ತಾವು ಪೇ ಅನ್ನ ಮಾಡಂಗಿಲ್ಲ. ಬಹಳ ಒಂದು ಮುಖ್ಯವಾಗಿ ಇದರ ಒಂದು ಎಕ್ಸಾಮ್ ನ ಬಗ್ಗೆ ಮಾತಾಡಕ್ ಹೋದ್ರೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮ್ ಅನ್ನ ತಾವು ಇಲ್ಲಿ ಒಂದು ಕೊಡುವಂತಹ ಒಂದು ಅವಶ್ಯಕತೆ ಇಲ್ಲ. ಓಕೆ, ನಾವು ಒಂದು ಪ್ರಿಲಿಮ್ಸ್ ಆಗಿರ್ಬೋದು, ಮೈನ್ಸ್ ಆಗಿರ್ಬೋದು, ಅದು ಯಾವುದೇ ರೀತಿಯಂತಹ ಒಂದು ಪರೀಕ್ಷೆಯನ್ನ ಕೊಡುವಂತಹ ಒಂದು ಅವಶ್ಯಕತೆ ಇಲ್ಲ. ಇದರ ಒಂದು ಅರ್ಹತೆ ಅಥವಾ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಕಡೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ಎನಿ 12th ಪಾಸ್, ನಾನು ಮೊದಲೇ ಹೇಳಿದ್ದೀನಿ 12th ಪಾಸ್ ಅಲ್ಲಿ ಸೈನ್ಸು ಬರುತ್ತೆ, ಕಾಮರ್ಸು ಬರುತ್ತೆ. ಒಟ್ಟಾರೆ ತಾವು ಸೆಕೆಂಡ್ PUC ತಾವು ಯಾರೆಲ್ಲ ಒಂದು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದೀರಿ ಅಂತಹ ಒಂದು ಕ್ಯಾಂಡಿಡೇಟ್ಗಳು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ನಮ್ಮ ಒಂದು ಕರ್ನಾಟಕದಿಂದ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಅದು ಯಾವುದೇ ಒಂದು ಡಿಸ್ಟಿಕ್ಗೆ ಸೇರಿರಲಿ ಬಿಡಿ, ಅವರೆಲ್ಲರೂ ಕೂಡ ಈ ಒಂದು ವೇಕೆನ್ಸಿಗೆ ತಾವು ಆರಾಮ್ಸೆ ತಾವು ಅಪ್ಲಿಕೇಶನ್ ತಾವು ಹಾಕುವುದಕ್ಕೆ ತಾವು ಎಲಿಜಿಬಲ್ ಇರ್ತೀರಿ. ಈ ಒಂದು ನಬಾರ್ಡ್ ನಲ್ಲಿ ನೋಡಬಹುದು, ಕಸ್ಟಮರ್ ಸರ್ವಿಸ್ ಆಫೀಸರ್ ಮೇಲೆ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿರ್ತಾರೆ. ಈ ಒಂದು ಪೋಸ್ಟ್ ಮೇಲೆ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿರ್ತಾರೆ. ಕಸ್ಟಮರ್ ಸರ್ವಿಸ್ ಆಫೀಸರ್ ಅಂದ್ರೆ ಒಂದು ಆಲ್ಮೋಸ್ಟ್ ಏನೋ ಒಂದು ಫೀಲ್ಡ್ ವರ್ಕ್ ಇರುತ್ತೆ. ಓಕೆನಾ? ಒಂದು ಸರ್ಕಾರಿ ಹುದ್ದೆ ಅಂದ್ರೆ ಅದು ಒಂದು ಫೀಲ್ಡ್ ವರ್ಕ್ ಇರ್ಲಿ, ಒಂದು ಆಫೀಸ್ ವರ್ಕ್ ಇರ್ಲಿ, ಒಳ್ಳೆಯ ಒಂದು ಸಂಬಳ ತಮಗೆ ಇಲ್ಲಿ ಒಂದು ಕೊಡ್ತಾ ಇದ್ದಾರೆ ಅಂದ್ರೆ ತಾವು ಯಾವುದೇ ಒಂದು ಕಾರಣಕ್ಕೂ ತಾವು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ರೆಡಿ ಇರಬೇಕು, ಕೆಲಸವನ್ನ ಮಾಡಕ್ಕೆ ತಾವು ಇಲ್ಲಿ ರೆಡಿ ಇರಬೇಕು. ಫ್ರೆಶರ್ಸ್ ಆರ್ ಎಲಿಜಿಬಲ್ ಟು ಅಪ್ಲೈ. ಯಾವುದೇ ರೀತಿಯಂತಹ ಒಂದು ಅನುಭವನ ಇಲ್ಲಿ ಕೇಳಿಲ್ಲ. ಕೇವಲ ಇಲ್ಲಿ ಒಂದು ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ತಾವು ಏನು ಆನ್ಲೈನ್ ಅಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕೋಬಹುದು. ನಾನು ಯಾವ ಒಂದು ಕಾರಣಕ್ಕೆ ಇದು ಒಂದು ಸರ್ಕಾರಿ ಹುದ್ದೆ ಆಗಿರೋದ್ರಿಂದ ತಾವು ಏನೋ ಒಂದು ಫೀಲ್ಡ್ ವರ್ಕ್ ಇದ್ರೂ ಕೆಲಸ ಮಾಡಬೇಕು, ಆಫೀಸ್ ವರ್ಕ್ ಇದ್ರೂ ಕೆಲಸ ಮಾಡಬೇಕು ಅಂತ ಯಾತಕ್ಕೆ ಹೇಳಿದ್ವು ಅಂದ್ರೆ ಇಲ್ಲಿ ಸ್ಯಾಲರಿಯನ್ನ ಗಮನಿಸಬಹುದು. 44,000ವರೆಗೂ ತಾವೇನು ಇಲ್ಲಿ ಒಂದು ಸಂಬಳವನ್ನು ಪಡಿತಾ ಇದರ ಒಂದು ಜೊತೆಗೆ ಅಲವೆನ್ಸಸ್ ಸಹ ತಾವು ಇಲ್ಲಿಂದ ತಾವು ಪಡಿಬಹುದು. ಓಕೆನಾ? ಒಂದು ಒಳ್ಳೆಯ ಒಂದು ಸಂಬಳ ಇರುತ್ತೆ.
ಸೊ ಆ ಒಂದು ಉದ್ದೇಶದಿಂದ ಯಾರು ಕೂಡ ತಪ್ಪದೆ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡೋಕ್ಕೆ ಹಿಂದೆ ಹೋಗಬೇಡಿ. ಇದರ ಒಂದು ಏಜ್ ಲಿಮಿಟ್ ಬಗ್ಗೆ ಇಲ್ಲಿ ನಾವು ಗಮನ ಕೊಟ್ಟಾಗ ನೋಡಬಹುದು, ತಮ್ಮ ಒಂದು ಏಜ್ ಅನ್ನ 15/11/2025 ಇದನ್ನ ಕ್ಯಾಲ್ಕುಲೇಟ್ ಅನ್ನು ಮಾಡಿದಾಗ ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಕೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 33 ವರ್ಷ ಇಲ್ಲಿ ಒಂದು ಕೇಳಿರುವಂತದ್ದು. ಇದಕ್ಕೆ ಬದಲಾಗಿ ಯಾವುದೇ ರೀತಿಯಂತಹ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ತಮಗೆ ಇಲ್ಲಿ ಒಂದು ಕೇಳಿಲ್ಲ. ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಏಜ್ 33 ವರ್ಷನೇ ಇದು ಒಂದು ಫೈನಲ್ ಆಗಿರುವಂತಹ ಒಂದು ಏಜ್ ಆಗಿರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ನಾನು ಮೊದಲೇ ಹೇಳಿದ್ದೀನಿ ಸ್ನೇಹಿತರೆ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ಲ ಅಂತ, ಓಕೆನಾ, ಎಕ್ಸಾಮ್ ಇಲ್ಲ. ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಇಂಟರ್ವ್ಯೂ ಆಫ್ಲೈನ್ ಅಂತ ಹೇಳಿದ್ದಾರೆ. ಕೇವಲ ನಿಮ್ಮ ಒಂದು ಇಂಟರ್ವ್ಯೂ ಮುಖಾಂತರ, ಅದು ಒಂದು ಆಫ್ಲೈನ್ ಮುಖಾಂತರ ತಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಒಂದು ಮಾಡ್ಕೊಳ್ತಾರೆ. ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಡ್ರೈವಿಂಗ್ ಟೆಸ್ಟ್ ಅಂತ ಒಂದು ಕೇಳಿದ್ದಾರೆ. ಇಂಟರ್ವ್ಯೂನಲ್ಲಿ ಪಾಸ್ ಆದ ನಂತರ ತಾವೇನೋ ಒಂದು ಡ್ರೈವಿಂಗ್ ಟೆಸ್ಟ್ ತಾವು ಇಲ್ಲಿ ಹೋಗ್ಬೋದು. ಓಕೆನಾ, ಗಾಬರಿ ಪಡಿಬೇಡಿ, ನಮಗೆ ಒಂದು ಕಾರ್ ಡ್ರೈವ್ ಮಾಡಕ್ ಬರಲ್ಲ, ಒಂದು 4 ವೀಲರ್ ಏನು ಒಂದು ಡ್ರೈವ್ ಮಾಡಕ್ ಬರಲ್ಲ ಅಂತ. ಇಲ್ಲಿ ಅಟ್ಲೀಸ್ಟ್ ಕೇಳಿರೋದು 2 ವೀಲರ್ ತಮಗೆ ಇಲ್ಲಿ ಒಂದು ಡ್ರೈವಿಂಗ್ ಬರಬೇಕು, ಕಲ್ತಿರಬೇಕು ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ತಮ್ಮ ಬಳಿ ಟೆಸ್ಟ್ ತಗೊಳ್ಳೋದು ಕೂಡ ಇಲ್ಲಿ ಒಂದು 2 ವೀಲರ್ ಬೈಕ್ ಇರುತ್ತೆ, ವಿತ್ ಗೇರ್ ಆಗಿರ್ಬೋದು, ವಿತೌಟ್ ಗೇರ್ ಆಗಿರ್ಬೋದು, ಇದರ ಒಂದು ಟೆಸ್ಟ್ ಅನ್ನು ತಗೊಳ್ತಾರೆ. ಮತ್ತು ಅದರ ಒಂದು ಜೊತೆಗೆ 2 ವೀಲರ್ ಪ್ಲಸ್ ತಮ್ಮ ಬಳಿ ಒಂದು ಲೈಸೆನ್ಸ್ ಸಹ ಇಲ್ಲ ಇರಬೇಕು. ತಮ್ಮದೇ ಆದಂತಹ ಒಂದು ಸ್ವಂತ 2 ವೀಲರ್ ಬೈಕ್ ಮತ್ತು ತಮ್ಮದೇ ಆದಂತಹ ಒಂದು ಲೈಸೆನ್ಸ್ ಇದ್ರೆ ತಾವೇನು ಶಾರ್ಟ್ ಲಿಸ್ಟೆಡ್ ಆದ ನಂತರ ತಾವೇನು ಒಂದು ಟೆಸ್ಟ್ ಅನ್ನ ಕೊಡೋದಕ್ಕೆ ತಾವು ಇಲ್ಲಿ ಆರಾಮ್ಸೆ ತಾವು ಇಲ್ಲಿ ಹೋಗಬಹುದು. ಇಷ್ಟು ಈ ಒಂದು ವೇಕೆನ್ಸಿಗೆ ಒಂದು ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್. ಆದ್ರೆ ಈಗ ನಾವು ಯಾವ ರೀತಿ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕೋದು ಎಂಬುದರ ಬಗ್ಗೆ ಈಗ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಒಂದು ವೇಕೆನ್ಸಿಗಳಿಗೆ ತಾವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ರೆ ಸಿಂಪಲ್ ಆಗಿ ತಾವು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಅದರ ಮೇಲೆ ತಾವು ಕ್ಲಿಕ್ ಅನ್ನು ಮಾಡಿದ ನಂತರ ನಬಾರ್ಡ್ದು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಾವು ಒಂದು ಏನೋ ಒಂದು ಪೇಜ್ಗೆ ತಾವು ಇಲ್ಲಿ ಒಂದು ರೀಡೈರೆಕ್ಟ್ ಆಗ್ತೀರಾ. ತಾವು ಇಲ್ಲಿ ಒಂದು ಗಮನಿಸಬಹುದು, ಪ್ರತಿಯೊಂದು ಸ್ಟೇಟ್ಗೆ ಇಂತಿಷ್ಟು ಅಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನು ಮಾಡಿದ್ದಾರೆ. ಮೊದಲನೇದಾಗಿ ಕೇರಳ ಆಗಿರ್ಬೋದು, ಬಿಹಾರ, ಒಡಿಸ್ಸಾ, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ತಮಿಳುನಾಡು ಮತ್ತು ಕರ್ನಾಟಕ. ನಮ್ಮ ಒಂದು ಕರ್ನಾಟಕದ ಬಗ್ಗೆ ಮಾತಾಡೋಕೆ ಹೋದರೆ ಬಹಳ ಒಂದು ಮುಖ್ಯವಾಗಿ ಇಲ್ಲಿ 3 ಒಂದು ಲೊಕೇಶನಲ್ಲಿ ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನು ರಿಲೀಸನ್ನು ಮಾಡಿರ್ತಾರೆ. ಮೊದಲನೇದಾಗಿ ಧಾರವಾಡ ರೀಜನ್ ಆಗಿರ್ಬೋದು, ಬೆಂಗಳೂರು ರೀಜನ್ ಆಗಿರ್ಬೋದು, ಗುಲ್ಬರ್ಗ ರೀಜನ್ ಆಗಿರ್ಬೋದು, ಈ ಒಂದು 3 ಲೊಕೇಶನಲ್ಲಿ ಈ ಒಂದು ವೇಕೆನ್ಸಿಗಳನ್ನು ರಿಲೀಸನ್ನು ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕದಂತ ಅದು ಯಾವುದೇ ಒಂದು ಡಿಸ್ಟಿಕ್ಕಿಂದನೂ ಕೂಡ ಏನು ಒಂದು ಅಪ್ಲೈಯನ್ನು ಮಾಡ್ಬೋದು. ಬಟ್ ಬಹಳ ಒಂದು ಮುಖ್ಯವಾಗಿ ತಮಗೆ ಒಂದು ಕೆಲಸ ಸಿಕ್ಕಿದ ಮೇಲೆ ತಾವು ಸೆಲೆಕ್ಷನ್ ಆದ ನಂತರ ಈ ಒಂದು ಡಿವಿಷನಲ್ಲಿ, ಈ ಒಂದು ರೀಜನ್ನಲ್ಲಿ ತಾವು ಕೆಲಸವನ್ನು ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ತಾವು ಅಪ್ಲೈಯನ್ನು ಮಾಡೋಕ್ಕೆ ತಾವು ಇಲ್ಲಿ ಒಂದು ಯಾವ ಒಂದು ರೀಜನ್ ಅಂತ ತಾವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಗಿ ನಾವು ಇಲ್ಲಿ ಒಂದು ಧಾರವಾಡ ರೀಜನ್ಗೆ ಇಲ್ಲಿ ಒಂದು ಸೆಲೆಕ್ಟನ್ನು ಮಾಡ್ಕೊಳ್ತೀನಿ. ಸಿಂಪಲ್ ಆಗಿ ತಾವು ಇಲ್ಲಿ ಒಂದು ವಿ ಮೇಲೆ ತಾವು ಇಲ್ಲಿ ಕ್ಲಿಕ್ಕನ್ನು ಮಾಡಿ ನಂತರ ನೋಡ್ಬೋದು ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಡೀಟೇಲ್ಸ್ ಅನ್ನು ತಾವು ನೋಡ್ಬೋದು. ಕ್ವಾಲಿಫಿಕೇಶನ್ ಅಂತ ಕೇಳಿದ್ದಾರೆ, ಲೊಕೇಶನ್ ಎನಿವೇರ್ ಇನ್ ಧಾರವಾಡ ಅಂತ ಕೇಳಿದ್ದಾರೆ, ಏಜ್ ಲಿಮಿಟನ್ನು ಕೇಳಿದ್ದಾರೆ. ಒಂದು ಸಲ ತಾವು ಡೀಟೇಲ್ಸನ್ನು ಓದಿ ನಂತರ ತಾವು ಹೇಗೆ ಅಪ್ಲೈಯನ್ನು ಮಾಡ್ಬೋದು ಅಂದರೆ, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಪ್ಲೀಸ್ ಸೆಂಡ್ ಯುವರ್ ರೆಸ್ಯೂಮ್ ಟು ಬಿಲೋ ಮೆನ್ಷನ್ ಇಮೇಲ್ ಐಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ 2 ಒಂದು ಇಮೇಲ್ ಐಡಿ ಇದೆ. ತಮ್ಮ ಒಂದು ರೆಸ್ಯೂಮನ್ನು ತಾವು ಈ ಒಂದು ಇಮೇಲ್ ಐಡಿಗೆ ತಾವು ಸೆಂಡ್ ಮಾಡುವ ಮೂಲಕ ತಾವು ಅಪ್ಲೈಯನ್ನು ಮಾಡ್ಬೋದು. ಇಲ್ಲಾಂದರೆ ಮತ್ತೊಂದು ಮೆಥಡ್ ಏನಂದರೆ, ಇಲ್ಲಿ ಒಂದು ಅಪ್ಲೈ ಅಂತ ಒಂದು ಆಪ್ಷನ್ ನೋಡ್ಬೋದು, ಅದರ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿ. ಕಂಪ್ಲೀಟ್ ಆಗಿರುವಂತಹ ಒಂದು ಫಾರ್ಮ್ ಇಲ್ಲಿ ಒಂದು ಓಪನ್ ಆಗುತ್ತೆ. ಈ ಒಂದು ಫಾರ್ಮ್ನಲ್ಲಿ ತಾವು ನೋಡ್ಬೋದು ನಿಮ್ಮ ಒಂದು ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್ ಆಗಿರ್ಬೋದು, ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಅಡ್ರೆಸ್ ಆಗಿರ್ಬೋದು, ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸು, ವೋಟರ್ ಐ ಡಿ, ಹೈಯರ್ ಕ್ವಾಲಿಫಿಕೇಷನ್ ತಾವು ಇಲ್ಲಿ ಒಂದು ಸೆಲೆಕ್ಟನ್ನು ಮಾಡ್ಕೋಬೇಕಾಗಿರುತ್ತೆ. ಈ ರೀತಿಯಾಗಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಡೀಟೇಲ್ಸನ್ನು ತಾವು ಇಲ್ಲಿ ಒಂದು ಫಿಲಪ್ಪನ್ನು ಮಾಡಿಕೊಂಡು ಇಲ್ಲಿ ಡಿಕ್ಲರೇಷನ್ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿ ಸಬ್ಮಿಟ್ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿದರೆ ತಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಇಲ್ಲಿ ಒಂದು ಸಬ್ಮಿಟ್ ಆಗುತ್ತೆ. ಓಕೆನಾ, ಸಬ್ಮಿಟ್ ಆದ ನಂತರ ತಾವು ಯಾವ ಒಂದು ರೀಜನ್ಗೆ ತಾವು ಅಪ್ಲೈಯನ್ನು ಮಾಡಿದಿರಿ ಆ ಒಂದು ರೀಜನ್ಗೆ ತಮಗೆ ಒಂದು ಇಂಟರ್ವ್ಯೂಗೆ ತಮಗೆ ಒಂದು ಮೇಲ್ ಮುಖಾಂತರ ತಮಗೆ ಇಲ್ಲಿ ಒಂದು ತಿಳಿಸ್ಕೊಡ್ತಾರೆ, ಅಥವಾ ಒಂದು ಕಾಲಿಂಗ್ ಮುಖಾಂತರ ತಮಗೆ ತಿಳಿಸ್ಕೊಡ್ತಾರೆ. ಆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಡೇಟ್ಗೆ ಹೋಗಿ ತಾವು ಇಂಟರ್ವ್ಯೂ ತಾವು ಇಲ್ಲಿ ಕೊಟ್ಟು ಬರಬೇಕಾಗಿರುತ್ತೆ. ಇಷ್ಟು ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಯಾರಿಗೆಲ್ಲ ಇನ್ನೂ ಏನಾದರೂ ಒಂದು ಡೌಟ್ ಇರ್ತಾವೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಐ ಹೋಪ್ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ತಾವು ಅಪ್ಲೈಯನ್ನು ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಸಹ ತಾವು ಶೇರನ್ನು ಮಾಡಿಕೊಳ್ಳಿ.